ನಮ್ಮೆಲ್ಲರ ಪ್ರೀತಿಯ ಎವರ್ಗ್ರೀನ್ ನಟಿ ಅಂದ್ರೆ ಅದ್ಭುತವಾದಂತ ನಟಿ ಅಂದ್ರೆ ಅದುವೇ ಸುಧಾ ರಾಣಿ ಅವರು. ಇಂತಹ ಒಂದು ವಯಸ್ಸಿನಲ್ಲಿ ಕೂಡ ಸೂಪರ್ ಆಗಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಜೊತೆಗೆ ಸಖತ್ತಾಗಿರುವಂತ ಡಯಟ್ ಅನ್ನೇ ಮಾಡ್ತಾರೆ. ಆದ್ರೆ ಅವರನ್ನ ಕೇಳಿದ್ರೆ ನಾನು ಯಾವುದೇ ರೀತಿ ಡಯಟ್ ಮಾಡೋದಿಲ್ಲ, ನನಗೆ ಡಯಟ್ ಅಂದ್ರೇನೆ ಆಗ್ ಬರೋದಿಲ್ಲ ಎನ್ನುವಂತ ಮಾತನ್ನ ತಿಳಿಸ್ತಾರೆ. ಹೌದು, ಸಾಮಾನ್ಯವಾದಂತ ಊಟವನ್ನೇ ತಿನ್ನುತ್ತಾರೆ. 50ನೇ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿರುವುದು ಅಭಿಮಾನಿಗಳಿಗೂ ಕೂಡ ಕುತೂಹಲವನ್ನು ಮೂಡಿಸಿದೆ. ಜೊತೆಗೆ ಅವರ ಒಂದು ಫೋಟೋಸ್ ಗಳಿಗೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ, ನಿಮ್ಮ ಒಂದು ಬ್ಯೂಟಿ ಸೀಕ್ರೆಟ್ ಏನು, ನಿಮ್ಮ ಒಂದು ಫಿಟ್ನೆಸ್ ಸೀಕ್ರೆಟ್ ಏನು ಅಂತ. ಯಾವುದೇ ರೀತಿ ವರ್ಕೌಟ್ ಮಾಡಲ್ಲ, ಯಾವುದೇ ರೀತಿ ಜಿಮ್ಗೆ ಹೋಗಲ್ಲ, ಆದ್ರೂ ಕೂಡ ತುಂಬಾ ಹೆಂಗಾಗಿ ಕಾಣಿಸ್ತಾರೆ, ಎನರ್ಜೆಟಿಕ್ ಆಗಿ ಕಾಣಿಸ್ತಾರೆ. ಅದಕ್ಕಿಂತ ಸಖತ್ತಾಗಿ ಎಲ್ರಿಗೂ ಕೂಡ ಇಷ್ಟವಾಗುದು. ಸದ್ಯಕ್ಕೆ ಅದ್ಭುತವಾದಂತ ಧಾರಾವಾಹಿ ಜೀ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆಯಲ್ಲ, ಶ್ರೀರಸ್ತು ಶುಭಮಸ್ತು ಅಂತ, ಅದರಲ್ಲಿ ಅದ್ಭುತವಾಗಿ ಒಂದು ತುಳಸಿಯಾಗಿ ನಡೆಸ್ತಾ ಇದ್ದಾರೆ. ಅದ್ಭುತವಾಗಿ ಈ ಒಂದು ವಯಸ್ಸು ಅಂದ್ರೆ 50ನೇ ವಯಸ್ಸಿನಲ್ಲೂ ಕೂಡ ಎಷ್ಟು ಸಖತ್ತಾಗಿ ನಡೆಸ್ತಾ ಇದ್ದಾರೆ ಅಂತ ನೋಡ್ತಾ ಇರಬಹುದು. ಕಿರುತೆರೆಯಲ್ಲಿ ಈಗ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಸುಂದರವಾದಂತ ಆಗಾಗ ಸಿನಿಮಾಗಳಿಗೂ ಕೂಡ ಕಾಣಿಸ್ಕೊತಾರೆ. ಇತ್ತೀಚೆಗಷ್ಟೇ ಬಂದಂತ ಯುವ ಸಿನಿಮಾ ನೋಡಿರ್ಬೋದು, ಅದರಲ್ಲಿ ಯುವರಾಜ್ ಕುಮಾರ್ಗೆ ಅದ್ಭುತವಾಗಿ ಒಂದು ತಾಯಿ ಪಾತ್ರವನ್ನ ಮಾಡಿರ್ತಾರೆ. ಪೋಷಕ ಪಾತ್ರದಲ್ಲಿ ಮಾಡುವ ಮೂಲಕ ಈಗಲೂ ಕೂಡ ಒಂದು ಎನರ್ಜೆಟಿಕ್ ಆಗಿ ನಟಿಸುತ್ತಾರಲ್ಲ, ನಿಜಕ್ಕೂ ಕೂಡ ಅವರು ಗ್ರೇಟ್ ಅಂತಾನೆ ಹೇಳ್ಬೋದು. ಯಾರು ಕೂಡ ಇವರ ಒಂದು ರೀತಿಯಲ್ಲಿ ನಟನೆ ಮಾಡೋಕೆ ಸಾಧ್ಯನೇ ಇಲ್ಲ. ಇವರು ಎವರ್ಗ್ರೀನ್ ನಟಿ, ಇವರಿಗೆ ಆದಂತ ಒಂದು ಮ್ಯಾನರಿಸಮ್ ಇದೆ, ಸ್ಟೈಲ್ ಇದೆ. ಸೊ ಅದು ಬಹಳಷ್ಟು ಚೆನ್ನಾಗಿ ಜನರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ವಯಸ್ಸಿನಲ್ಲಿ ತುಂಬಾನೇ ಚೆನ್ನಾಗಿಯೂ ಕೂಡ ನಡೆಸ್ತಾರೆ. ಸಾಕಷ್ಟು ಈಗಿನ ಒಂದು ನಟ ನಟಿಯರಿಗೂ ಕೂಡ ಸಾಕಷ್ಟು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಈಗಲೇ ತಾನೇ ಸಾಕಷ್ಟು ಆಫರ್ಸ್ ಗಳು ಕೂಡ ಬರ್ತಾನೆ ಇರುತ್ತೆ. ಸಾಕಷ್ಟು ದಿನ ಕಥೆಗಳನ್ನ ಕೇಳ್ತಿರ್ತಾರೆ. ಕಿರುತೆರೆಯಲ್ಲೂ ಬಿಸಿ, ಮತ್ತೆ ಸಿನಿಮಾಗಳಲ್ಲೂ ಕೂಡ ಬಿಸಿ. ಜೊತೆಗೆ ಅದ್ಭುತವಾದಂತ ಮಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು. ಇತ್ತೀಚೆಗಷ್ಟೇ ಓಟನ ಮಾಡಬಂದು ನಂತರ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೋತಾರೆ, ಅದು ಕೂಡ ವೈರಲ್ ಆಗಿತ್ತು. ನಿಮ್ಗೂ ಕೂಡ ಸುಧಾ ರಾಣಿ ಅವರು ಇಷ್ಟ ಹೇಗೆ ಕಾಣಿಸ್ತಿದ್ದಾರೆ? ಸುಧಾ ರಾಣಿ ಅವರು ತಾಯಿ ಪಾತ್ರವನ್ನ ಮಾಡ್ತಾರೆ. 50ನೇ ವಯಸ್ಸು ಆದ್ರೂ ಕೂಡ ಎಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಎನರ್ಜೆಟಿಕ್ ಆಗಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು. ಯಾವುದೇ ರೀತಿಯ ಒಂದು ಡಯಟ್ ಅನ್ನ ಮಾಡೋದಿಲ್ವಂತೆ. ಡಯಟ್ ಅನ್ನುವಂತ ಶಬ್ದನೇ ಅವರಿಗೆ ಗೊತ್ತಿಲ್ವಂತೆ, ಅದು ಮಾಡುವುದು ಕೂಡ ಇಷ್ಟ ಇಲ್ಲ ಅಂತ ತಿಳಿಸಿದ್ದಾರೆ. ಇವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನು ಸಹ ನೀವು ಇಲ್ಲಿ ನೋಡಬಹುದು. ಬಾಲನಟಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಂತವ್ರು ಈಗ ತುಂಬಾನೇ ಅಂದ್ರೆ ತುಂಬಾನೇ ಮಿಂಚುತ್ತಿದ್ದಾರೆ, ವೈರಲ್ ಕೂಡ ಆಗ್ತಿದ್ದಾರೆ, ಫೇಮಸ್ ಕೂಡ ಆಗಿದ್ದಾರೆ.